ಚಿನ್ನ ಬೆಳ್ಳಿ ದರದಲ್ಲಿ ಹಾವು ಏಣಿ ಆಟ ಶುರುವಾಗ್ತಾ ಇದೆ. ನಿನ್ನೆಯಿಂದ ನಿಂತಲ್ಲೇ ನಿಂತಿದೆ ಚಿನ್ನ. ದಿಢೀರ್ ಮೇಲಕ್ಕೆ ಜಿಗಿದಿದೆ ಚಿನ್ನದ ರೇಟ್. ಮತ್ತೆ ಬೆಳ್ಳಿ ರೇಟ್ ಕೂಡ, ಚಿನ್ನ ಕಮ್ಮಿ ಆಗ್ತಾ ಇದೆ, ಬೆಳ್ಳಿ ರೇಟ್ ಜಿಗಿತಾ ಇದೆ. 10 ಗ್ರಾಮ್ಗೆ 1,65,000 ರೂಪಾಯಿ ಇರುವಂತಹ ಚಿನ್ನ ಒಂದೇ ದಿನದಲ್ಲಿ 20,000 ಬೆಳ್ಳಿ ಬೆಲೆ ಏರಿಕೆ ಆಗಿದೆ. 2,66,000 ರೂಪಾಯಿ ಇದ್ದಂತಹ ರೇಟ್ 2.86 ಲಕ್ಷಕ್ಕೆ ಏರಿಕೆ ಆಗಿದೆ. ಆಭರಣ ಖರೀದಿಗೆ ಜನರು ಇದೀಗ ಹಿಂದೇಟನ್ನ ಆಗ್ತಾ ಇದ್ದಾರೆ. ಚಿನ್ನ ಬೆಳ್ಳಿ ದರದಲ್ಲಿ ಹಾವು ಏಣಿ ಆಟವನ್ನ ನಾವು ನೋಡಬಹುದು. ಅಂದ್ರೆ ಏರಿಳಿತಗಳು ಜಾಸ್ತಿ ಆಗ್ತಾ ಇದೆ ದಿನೇ ದಿನೇ. ಏನೋ ಒಂದು ಪ್ಲಾನಿಂಗ್ ಅನ್ನ ಮಾಡಿಕೊಂಡು ಚಿನ್ನವನ್ನ ಖರೀದಿ ಮಾಡಬೇಕು ಅಂತ ಒಂದಿಷ್ಟು ಅಮೌಂಟ್ ಅಂತ ನಾವು ಕೂಡಿಟ್ಟು ತೆಗೆದುಕೊಂಡು ಹೋದ್ರೆ ಆ ಸಂಜೆ ಹೊತ್ತಿಗೆ ಆಲ್ರೆಡಿ ನಾವು ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಹೋಗೋ ಅಷ್ಟರಲ್ಲೇ ಆಲ್ರೆಡಿ ಸಂಜೆ ಹೊತ್ತಿಗೆ ಒಂದು ರೈಸ್ ಆಗಿರುತ್ತೆ, ಬೆಲೆ ಇಲ್ಲ ಇಳಿಮುಖವಾಗಿರುತ್ತೆ. ಇಳಿಮುಖ ಆಗಿದ್ರೆ ಓಕೆ, ಬಟ್ ಏನಾದರೂ ಏರಿಕೆಯನ್ನ ಕಂಡಿದ್ರೆ ವಾಪಸ್ ಮನೆಗೆ ಬರಬೇಕಾಗುತ್ತೆ. ಸೊ ಆ ರೀತಿಯಾಗಿ ಕ್ರಾಶ್ ಆಗ್ತಾ ಇದೆ. ಚಿನ್ನ ಬೆಳ್ಳಿಯ ದರ ಜಂಪ್ ಆಗ್ತಾ ಇರುವಂಥದ್ದು, ಜಾಗತಿಕ ಮಾರುಕಟ್ಟೆಯಲ್ಲಿ ಆಗ್ತಾ ಇರುವಂತಹ ಏರಿಳಿತಗಳ ಎಫೆಕ್ಟ್ ಇಲ್ಲೂ ಕೂಡ ತಟ್ತಾ ಇದೆ. ಆಭರಣ ಖರೀದಿಗೆ ಜನರು ಹಿಂದೇಟನ್ನ ಒಂದ್ ಕಡೆ ಆಗ್ತಾ ಇದ್ದಾರೆ. ಆದ್ರೂ ಕೂಡ ಕೆಲವರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಈಗ 2 days ಇಂದ ಚಿನ್ನದ ಬೆಲೆ ಯಾವಾಗ ಇಳಿಮುಖ ಕಾಣ್ತು, ಬೆಳ್ಳಿ ಏರ್ತಾ ಇದೆ, ಚಿನ್ನದ ಬೆಲೆ ಕಮ್ಮಿ ಆಗಿದೆ. ಒಂದು 11 to 8,000 10,000 ಅಂದ್ರೆ 24 ಕ್ಯಾರೆಟ್ಗೆ ಅಂದಾಜಿಸ್ತಾ ಹೋದಾಗ 11,000 ಇಳಿಮುಖವನ್ನ ಕಂಡಿರುವಂಥದ್ದು ಚಿನ್ನ. ಸೊ ಈಗ ಗೋಲ್ಡ್ ಕಾಯಿನ್ಸ್ ಅನ್ನು ಕೂಡ ಕೆಲವರು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸಡನ್ಲಿ ತೆಗೆದುಕೊಳ್ಳಬೇಕು, ಯಾವುದು ಪ್ಲಾನಿಂಗ್ ಇರೋದಿಲ್ಲ, ಕಮ್ಮಿ ಆಯಿತು ಅಂದ ತಕ್ಷಣ ತಗೋಬೇಕು ಅಂದ ಸಂದರ್ಭದಲ್ಲಿ ಗೋಲ್ಡ್ ಕಾಯಿನ್ಸ್ ಅನ್ನು ತೆಗೆದುಕೊಂಡು ಮುಂದೆ ಏನಕ್ಕಾದ್ರೂ ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಆ ಕಡೆ ಕೂಡ ಜನರು ಮೊರೆ ಹೋಗ್ತಾ ಇದ್ದಾರೆ. 18 ಕ್ಯಾರೆಟ್ ಆಗಿರ್ಬೋದು, 24 ಕ್ಯಾರೆಟ್ ಆಗಿರ್ಬೋದು. ದಿಢೀರ್ ಬೆಳ್ಳಿ ಬೆಲೆ ಜಾಸ್ತಿ ಆಗಿರುವಂಥದ್ದು. ಸೊ ಬೆಳ್ಳಿ ಬೆಲೆ ಜಾಸ್ತಿ ಆದಾಗ ಏನಾಗ್ಬಿಡತ್ತೆ ಅಂತ ಹೇಳಿದ್ರೆ, ಈ ಶುಭ ಸಮಾರಂಭಗಳಲ್ಲಿ ಅಂದ್ರೆ ಮದುವೆಯನ್ನ ಹೊರತುಪಡಿಸಿ ಬೇರೆ ಎಲ್ಲ ಶುಭ ಸಮಾರಂಭಗಳಿಗೂ ಕೂಡ, ಗೃಹ ಪ್ರವೇಶಗಳಾಗಿರ್ಬೋದು, ಯಾವುದೋ ಶಾಪ್ಸ್ ಓಪನಿಂಗ್ ಆಗಿರ್ಬೋದು, ಹೋಮಗಳು ಮಾಡಿಸುವಂತಹ ಸಂದರ್ಭದಲ್ಲಾಗಿರ್ಬೋದು, ಆ ಟೈಮಲ್ಲಿ ಬೆಳ್ಳಿಗೆ ಬೆಲೆ ಬೇಡಿಕೆ ಜಾಸ್ತಿ ಇರುತ್ತೆ. ಬೆಳ್ಳಿಯ ಹಸು, ಬೆಳ್ಳಿಯ ಅಮ್ಮನ ಮುಖ, ಬೆಳ್ಳಿ ದೀಪಗಳು, ಬೆಳ್ಳಿ ಕಳಸ, ಹೀಗೆ ಇದೆಲ್ಲವನ್ನು ಕೂಡ ಯಾರು ಬಂಗಾರದತಿ ಹೆಚ್ಚಾಗಿ ಉಪಯೋಗ ಮಾಡೋದಿಲ್ಲ. ಈ ಪೂಜಾ ಸಾಮಗ್ರಿಗಳು ಅಂತ ಏನ್ ಬರುತ್ತಲ್ವಾ, ಅಲ್ಲೆಲ್ಲ ಬರೀ ಬೆಳ್ಳಿಗಳೇ ಜಾಸ್ತಿ ಇರುತ್ತೆ ಪೂಜಾ ಸಾಮಗ್ರಿಗಳು ಅಂತ ಏನ್ ಬಂದಾಗ. ಸೊ ಈ ದಿನಗಳಲ್ಲಿ ಬೆಳ್ಳಿ ಖರೀದಿನೇ ಬಂಗಾರಕ್ಕೆ ಹೋಲಿಸ್ಕೊಂಡ್ರೆ, ಬಂಗಾರ ಈ ಮದುವೆ ಸಮಾರಂಭ, ಎಂಗೇಜ್ಮೆಂಟ್ಸು, ಈ ಒಂದು ಸಮಾರಂಭಗಳಲ್ಲಿ ಬಂಗಾರ ಜಾಸ್ತಿ ಖರೀದಿ ಮಾಡೋದಕ್ಕೆ ಗ್ರಾಹಕರು ಮುಂದಾಗೋದು. ಬಟ್ ಪೂಜೆ ಪುನಸ್ಕಾರ, ಗೃಹ ಪ್ರವೇಶ, ಓಪನಿಂಗ್ಸು ಈ ತರ ಎಲ್ಲ ಬಂದಂತಹ ಸಂದರ್ಭದಲ್ಲಿ, ಅಥವಾ ಗಿಫ್ಟ್ಸ್ ಅನ್ನು ಕೊಡಬೇಕು ಅಂತ ಹೋದಂತಹ ಸಂದರ್ಭದಲ್ಲೂ ಕೂಡ ನಾವು ಬೆಳ್ಳಿ ಮೊರೆ ಹೋಗ್ತೀವಿ ಜಾಸ್ತಿ ಹೆಚ್ಚಾಗಿ. ಸೊ ಈಗ ಬೆಳ್ಳಿ ಬೆಲೆ ಜಾಸ್ತಿ ಆಗಿರೋದು ಕೂಡ ಗ್ರಾಹಕರಿಗೆ ಬಹುದೊಡ್ಡ ಪೆಟ್ಟನ್ನ ಕೊಡ್ತಾ ಇದೆ. ಬಿಕಾಸ್ ಈ ಒಂದು ಸೀಸನ್ ಅಲ್ಲೇ, ಅಂದ್ರೆ ಈ ಫೆಬ್ರವರಿ ಎಂಡಿಂಗು, ಮಾರ್ಚ್ ಏಪ್ರಿಲ್ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಶುಭ ಸಮಾರಂಭಗಳು, ಶುಭ ಮುಹೂರ್ತಗಳೆಲ್ಲವೂ ಕೂಡ ಆರಂಭ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಖರೀದಿ ಮಾಡುವಂಥವರ ಸಂಖ್ಯೆ ಕೂಡ ಜಾಸ್ತಿ ಇರುತ್ತೆ. ಈಗ ಬೆಳ್ಳಿ ಮತ್ತೆ ಬಂಗಾರ ಎರಡನ್ನೂ ತೆಗೆದುಕೊಳ್ಳೋಕ್ಕೂ ಕೂಡ ಜನ ಹಿಂದೇಟನ್ನ ಆಗ್ತಿದ್ದಾರೆ. ಆ ಭಾವನೆ, ಪ್ರೀತಿ ಇರುತ್ತೆ ಬೆಳ್ಳಿ ಬಂಗಾರ ಅಂತ ಹೇಳಿದ್ರೆ, ಖುಷಿ ಇರುತ್ತೆ. ಬಟ್ ಈಗ ಇಷ್ಟ ಆಯ್ತಲ್ಲಪ್ಪ, ಅನಿವಾರ್ಯತೆಯಿಂದ ಪರ್ಚೇಸ್ ಮಾಡಲೇಬೇಕಲ್ಲಪ್ಪ ಅಂತ ಸಪ್ಪೆ ಮೋರೆ ಹಾಕೊಂಡು ಹೋಗಿ ಬೆಳ್ಳಿ ಬಂಗಾರವನ್ನ ಪರ್ಚೇಸ್ ಮಾಡಿ ಅನಿವಾರ್ಯತೆಯಿಂದ ಪರ್ಚೇಸ್ ಮಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಕಾರಣ ಬೆಳ್ಳಿ ಬಂಗಾರದ ಬೆಲೆ ಗಗನಕ್ಕೇರ್ತಾ ಇದೆ, ಮುಟ್ಟೋಕ್ಕಾಗ್ತಾ ಇಲ್ಲ, ಸಿಕ್ಕಾಪಟ್ಟೆ ಸುಡ್ತಾ ಇದೆ. ಆಭರಣ ಖರೀದಿಗೆ ಜನರು ಹಾಗಾಗಿನೇ ಹಿಂದೇಟನ್ನು ಕೂಡ ಹಾಕ್ತಾ ಇರುವಂಥದ್ದು. ನಿಂತಲ್ಲೇ ನಿಲ್ತಾನೂ ಇಲ್ಲ ಕೂಡ, ದಿಢೀರ್ ಮೇಲಕ್ಕೆ ಜಿಗಿದಿದೆ. ನಿನ್ನೆಯಿಂದ ನಿಂತಲ್ಲೇ ನಿಂತಿದೆ ಚಿನ್ನದ ಬೆಲೆ ಮಾತ್ರ. ಬೆಳ್ಳಿ ಬೆಲೆಯಲ್ಲಿ ಕ್ರಾಶ್ ಆಗ್ತಾ ಇದೆ, ಜಂಪ್ ಆಗ್ತಾ ಇರುವಂಥದ್ದು. 2,66,000 ಇದ್ದಂತಹ ರೇಟ್ ಇದೀಗ 2.86 ಲಕ್ಷಕ್ಕೆ ಏರಿಕೆ ಆಗಿದೆ ಬೆಳ್ಳಿ ಬೆಲೆಯಲ್ಲಿ. ಸೊ ಹೀಗಾಗಿ ಆಭರಣವನ್ನ ಖರೀದಿಸೋದೇ ಬೇಡ ಅಂತ ಹೇಳ್ಬಿಟ್ಟು ಜನರು ಸುಮ್ಮನಾಗ್ಬಿಟ್ಟಿದ್ದಾರೆ.